ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾವು ಬೆಂಗಳೂರು ಟು ಪ್ರಯಾಗರಾಜ್ಗೆ ಹೊರಡಿದ್ದೀವಿ. 8:30 ಅಂದರೆ ಬೆಂಗಳೂರು ಬಿಟ್ವಿ. ಅಲ್ಲೇ ಬೆಂಗಳೂರಲ್ಲಿ ಬ್ರೇಕ್ಫಾಸ್ಟು ಟೀ ಕುಡಿದು ಹೊರಟ್ವಿ. ಆಮೇಲೆ ಇನ್ನೇನಿದೆ, ಬೆಂಗಳೂರಿಗಿಂತ ಹೈದ್ರಾಬಾದ್ಗೆ ಹೋಗಬೇಕು. ಫಸ್ಟು 600 ಕಿಲೋಮೀಟ್ರ್ ಇತ್ತು, ಅದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗಾಡಿ. ನಾಷ್ಟ ಅಂದರೂ ಆಗಿತ್ತು. ಇನ್ನೇನು ಹೊರಟು ಆಯಿತು. ಮಧ್ಯಾಹ್ನ ಆಗೇ ಬಿಡ್ತು, ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಮಧ್ಯಾಹ್ನ ಹೋದ್ವಿ, ಅಲ್ಲಿ ಊಟ ಮಾಡಿದ್ವಿ ಮಧ್ಯಾಹ್ನ. ಅದು ವೀಡಿಯೋ ಮಾಡ್ಕೊಂಡಿದ್ದಿಲ್ಲ. ಆಮೇಲೆ ಸಾಯಂಕಾಲ ಆಯಿತು. ನಮಗೆ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತಲ್ಲ, ಒಂದಿಟ್ಟು ಕೂಲ್ ಆಗಲಿ ಅಂತ ಕಲ್ಲಂಗಡಿ ತಿಂದ್ವಿ. ಇದು ಟೆಂಪಲಲ್ಲಿ ಕೂತಿದ್ದಿದ್ದು. ಕಲ್ಲಂಗಡಿ ತಿಂದು ಸಾಯಂಕಾಲ ಆಯಿತು. ಟೀ ಕುಡಿದ್ವಿ. ಆಮೇಲೆ ಟೋಲ್ ನಾಕ ಬಂತು. ಹೈದ್ರಾಬಾದ್ ಸಮೀಪ ಬಂದ್ವಿ ನಾವು ಆಲ್ಮೋಸ್ಟು. ಆಯಿತು, ಟೋಲ್ ನಾಕದಲ್ಲಿ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಇನ್ನೆಷ್ಟು 50 ಕಿಲೋಮೀಟ್ರ್ ಅಷ್ಟೇ ಇತ್ತು ಹೈದ್ರಾಬಾದ್ಗೆ ಹೋದ್ವಿ. ಅಲ್ಲಿ 8:30 ಆಯಿತು. 8:30ಗೆ ಸ್ಟೇ ಮಾಡಿದ್ವಿ ಹೈದ್ರಾಬಾದಲ್ಲಿ. ಅಲ್ಲೇ ರೂಮಲ್ಲೇ ಊಟ ತರಿಸಿದ್ರು ಸ್ವಿಗ್ಗಿಯಿಂದ. ಆಯಿತು, ಊಟ ಮಾಡಿ ಮಾರ್ನಿಂಗು ಹೈದ್ರಾಬಾದ್ ನೋಡಿದ್ವಿ. ಎಷ್ಟು ಪಕ್ಷಿಗಳಿದ್ದಾವೆ ಸಿಕ್ಕಾಪಟ್ಟೆ. ಮಾರ್ನಿಂಗ್ ವೆದರ್ ಚೆನ್ನಾಗಿತ್ತು. ಸಿಟಿ ಒಳಗಡೆ ಹೋಗ್ಬೇಕಿತ್ತು ನಾವು ಈ ಸಲ. ಆಯಿತು, ಟೀ ಮತ್ತು ಟಿಫಿನು ಮಾಡ್ಕೊಂಡ್ವಿ ಹೈದ್ರಾಬಾದಲ್ಲೇ ಸಿಟಿ ಒಳಗಡೆ. ಆಯಿತು, ಸಿಟಿಯಲ್ಲಿ ಟ್ರಾಫಿಕ್ ಜಾಸ್ತಿ ಇತ್ತು ಹೈದ್ರಾಬಾದಲ್ಲಿ. ಸಿಟಿ ಒಳಗಡೆ ಹೋಗಬೇಕಿತ್ತು ನಾವು. ಎಷ್ಟು ಮಹಾರಾಷ್ಟ್ರಕ್ಕೆ ಹೋಗ್ಬೇಕಂದ್ರೆ ಹೋದ್ವಿ. ಟ್ರಾಫಿಕ್ಕು ಜಾಸ್ತಿ ಅಲ್ವಾ, ಅಲ್ಲೇ 1 ಅವರ್ ಆಯಿತು. ಏನು ಮಾಡೋಕ್ಕಾಗಲ್ಲ. ಆಯಿತು, ಮತ್ತು ಇನ್ನೊಂದು 500 ಕಿಲೋಮೀಟ್ರ್, ದಿನಕ್ಕೆ 600 ಕಿಲೋಮೀಟ್ರು ಹೋಗ್ತಿದ್ವಿ ಕಂಪಲ್ಸರಿ. ಆಯಿತು, ಮಧ್ಯಾಹ್ನ ಆಂಧ್ರ ಭೋಜನನೂ ಮುಗಿಸ್ಕೊಂಡು ಅಲ್ಲಿ ಟೋಲ್ನ ಹಾಕಿತ್ತು. ಒಂದಿಟ್ಟು ಫೋಟೋ ಶೂಟ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು. ಫೋಟೋಶೂಟ್ ಆಯಿತು. ಸಾಯಂಕಾಲ ಆಯಿತು. ಇನ್ನು ಟೀ ಟೈಮಲ್ಲ, ಟೀ ಕುಡಿದು ಹೋದ್ವಿ. ಇನ್ನು ನೋಡಿ ಹೆಂಗೆ ಹೋಗ್ತಿದ್ವಿ. ಆಮೇಲೆ ನೈಟ್ ಆಗಿಬಿಡ್ತು. ನಾಗ್ಪುರ್ಗೆ ಬಂದ್ವಿ. ಅಷ್ಟೊಂದು ಥ್ಯಾಂಕ್ ಗಾಡ್ ಹೆಂಗೆ ಬಂದ್ವಿ ಏನೋ ಬೈಕ್ ಮೇಲೆ ಗೊತ್ತಾಗಲಿಲ್ಲ. ನಾಗ್ಪುರ್ಗೆ ಬಂದು ಅಲ್ಲಿ 9:30 ಆಗಿತ್ತು. ಸ್ಟೇ ಮಾಡಿದ್ವಿ. ಇದೆ ನಾಗ್ಪುರಲ್ಲಿ ರೂಮ್ ಇದ್ವಿ ಎಲ್ಲ. ಹಂಗೆ ಇಟ್ಟಿದ್ವಿ. ರೆಸ್ಟ್ ಮಾಡ್ತಾಯಿದ್ರು ಬೆಡ್ ಮೇಲೆ ಕೂತ್ಕೊಂಡು. ಆಯಿತು, ಸ್ವಿಗ್ಗಿಯಿಂದ ಊಟ ತರಿಸಿದ್ರು. ಅಲ್ಲೇ ಊಟ ಮಾಡಿ ಮಲ್ಕೊಂಡ್ವಿ. ಮತ್ತು ಇನ್ನು ಮಾರ್ನಿಂಗು ನಾಗ್ಪುರ ಟು ಮಧ್ಯಪ್ರದೇಶಕ್ಕೆ ಹೋಗ್ಬೇಕಲ್ಲ, ರೇವಾಕ್ಕೆ ಹೋಗಬೇಕು. ಆಯಿತು, ಇದು ಮಧ್ಯಪ್ರದೇಶ ಮಹಾರಾಷ್ಟ್ರ ಬಾರ್ಡ್ರು. ಏನಂತಾರೆ, ಸಿಕ್ಕಾಪಡೆ ಘಾಟ್ ಸೆಕ್ಷನು, ಪ್ರಾಣಿಗಳೆಲ್ಲ ಬರ್ತವೆ. ಇಲ್ಲೇ ಒಂದೆಷ್ಟು 200 ಕಿಲೋಮೀಟ್ರ್ ಓಡಿದ್ರು ಇವರು. ಆಯಿತು, ಅಲ್ಲಿ ಧ್ವಜ ತೊಗೊಂಡ್ವಿ. ಪ್ರಯಾಗ್ರಾಜ 510 ಕೊಟ್ಟಿದ್ರೆ, ಆ್ಯಕ್ಚುಲಿ 500 ಇಲ್ಲ, 700 ಕಿಲೋಮೀಟ್ರ್ ಇದೆ ಇಲ್ಲಿಂದ. ನೋಡಿ ಕಾಣ್ತಿದೆ, ಹಾಕಿದ್ದೀನಿ ನಾನು. ಫುಲ್ 500 ಅಂದ್ಕೊಂಡಿದ್ದೆ ಅಲ್ಲ. ಅಪ್ಪ, ಹೈದ್ರಾಬಾದಲ್ಲಿ ಮಹಾರಾಷ್ಟ್ರಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಆಯಿತು, ನಾವು ಜಾಸ್ತಿ ನೀರು ಕೊಡೋ ಡಿಹೈಡ್ರೇಷನ್ ಆಗಿದ್ದಿಲ್ಲ, ಹಣ್ಣು ತಿನ್ಕೊಂಡು ಹೋದ್ವಿ. ಆಯಿತು, ನೋಡಿ ಮಧ್ಯಾಹ್ನ ಬಿಸಿಲು. ಅಲ್ಲೇ ಮಧ್ಯಾಹ್ನ ಊಟ ಮಾಡಿದ್ವಿ, ಅದು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ನಾನು. ಆಯಿತು, ಸಾಯಂಕಾಲ ಆಯಿತು. ಇಲ್ಲಿ ರೆಸ್ಟೋರೆಂಟ್ ಇತ್ತು, ಇಲ್ಲೊಂದಿಟ್ಟು ಟೀ ಕುಡಿದು ಹೊರಟ್ವಿ. ಆಮೇಲೆ ನಮ್ಮ ಕನ್ನಡದವರು ಭಾಳ ಜನ ಭೇಟಿ ಆದರು. ಮಾತಾಡಿಸ್ತು. ಅಷ್ಟೊಂದು ಸಾಯಂಕಾಲ ಇತ್ತು ನೋಡಿರಿ. ಎಲ್ಲ ಹೋಗ್ತಿದ್ವು, ಕರ್ನಾಟಕದ್ದು ಎಲ್ಲ ಪ್ರಯಾಗರಾಜ್ಗೆ ಹೊಂಟಿದ್ದಾವೆ. ನಾವು ಸ್ವಲ್ಪ ಸ್ಟಾಪ್ ಮಾಡಿದ್ವಿ ನೋಡಿ, ಟ್ರಾಫಿಕ್ ಇದ್ದು. ಆಯಿತು, ರೇವಾಕ್ಕೆ ಬಂದ್ವಿ. ನೈಟು ರೇವಾದಲ್ಲಿ ಸ್ಟೇ ಆಗಿದ್ದು. ಮಾರ್ನಿಂಗ್ ವಿಡಿಯೋ ನೈಟ್ ಇದು ಮಾಡ್ಕೊಂಡಿಲ್ಲ, ಟಯರ್ಡ್ ಆಗಿದ್ವಲ್ಲ ಬೈಕಲ್ಲಿ ಹೋಗಿ. ಮಾರ್ನಿಂಗ್ ಆಯಿತು, ಇಬ್ಬರು ಹೊರಟ್ವಿ. ನೋಡಿ ಮಾರ್ನಿಂಗ್ ವೆದರ್ ಹೆಂಗಿದೆ. ಅಲ್ಲಿ ರೇವಾದಲ್ಲಿ, ಅಂದರೆ ಮಧ್ಯಪ್ರದೇಶ ರೇವಾ, ಸಿಕ್ಕಾಪಟ್ಟೆ ಕೋಲ್ಡು, ಚಳಿ ಜಾಸ್ತಿ ಅಲ್ಲಿ. ನಾವೇನು ಇಲ್ಲೇ ಸಿಕ್ಕಾಪಟ್ಟೆ ಬಿಸಿಲು, ಅಲ್ಲಿ ಸಿಕ್ಕಾಪಟ್ಟೆ ಚಳಿ. ನೋಡಿ ಮಾರ್ನಿಂಗು ಮಹಾರಾಷ್ಟ್ರವರೆಗೂ ಅಂಕಲ್ ಬಿಟ್ಟಿದ್ದು. ನೀವು ಕರ್ನಾಟಕದ ಬೈಕಲ್ಲಿ ಹೆಂಗೆ ಬಂದಿದ್ದೀರಾ ಅಂತ ಮಾತಾಡ್ತಿದ್ರು ನಮ್ಮ ಜೊತೆ. ಮತ್ತು ಮಿರಾಕಲ್ ಆಗಿಬಿಟ್ಟಿದೆ ಅವ್ರಿಗೆಲ್ಲ. ನಮಗೇನು ಅನಿಸಿಲ್ಲ, ನಾರ್ಮಲಾಗಿ ಹೊರಟ್ವಿ. ನೋಡಿ ಹೆಂಗಿದೆ ಮಧ್ಯಪ್ರದೇಶ, ಇದೆಲ್ಲ ಬಿಸಿಲು. ಮಧ್ಯಪ್ರದೇಶ ದಾಟಿದ್ವಿ. ಆಯಿತು, ಇನ್ನು 100 ಕಿಲೋಮೀಟ್ರ್ ಇತ್ತು ಪ್ರಯಾಗ್ರಾಜ್. ಅಲ್ಲಿ ಎಲ್ಲರೂ ಫೋಟೋಶೂಟ್ ಮಾಡ್ಕೋದ್ರೆ ನಾವು ಇರಲಿ, ನಮ್ಮದೊಂದು ಇರಲಿದೆ, ಫೋಟೋಶೂಟ್ ಮಾಡ್ಕೊಂಡ್ವಿ. ಚೆನ್ನಾಗೇ ಬಂದಿದ್ದೀವಿ ಎಲ್ಲ. ಅಲ್ಲೆಲ್ಲ ಕೇಳೋರು ಹೈದ್ರಾಬಾದು ಜಾಸ್ತಿ, ಕರ್ನಾಟಕ ತೆಲಂಗಾಣ ನಾವೇ ಹೋಗಿದ್ವಿ ಜಾಸ್ತಿ ಜನ. ನೋಡಿ ಅಲ್ಲೆಲ್ಲ. ಆಯಿತು, ಅಂತೂ ಇಂತೂ ಭಾಳ ದೂರ ಇಲ್ಲ,
ಎಂಟ್ರೆನ್ಸ್ ಉತ್ತರ ಪ್ರದೇಶ ಬಂದ್ವಿ ನಾವು. ನೋಡಿ ಇಲ್ಲಿ ಪ್ರಯಾಗ್ರಾಜ್ 17 ಕಿಲೋಮೀಟ್ರ್ ಇದೆ. ಇದು ದ್ವಾರ ಬಾಗ್ಲ ತ್ರಿವೇಣಿ ಸಂಗಮದು. ಇಲ್ಲಿ ನೋಡಿ ಜನ ನೋಡಿ ಸಿಕ್ಕಾಪಟ್ಟೆ. ಏನು 8 ಕಿಲೋಮೀಟ್ರ್ ನಡಿಬೇಕು ಒಳಗಡೆ. ಬೈಕ್ ಅವ್ರಿಗೆ ಅಲೌಡ್ ಇತ್ತು. ನಾವು ಹೋದ್ವಿ ಒಳಗಡೆ. ಹೋಗಿ ನೋಡಿ ಏನು ಜನನಪ್ಪ ಹೇಳಂಗಿಲ್ಲ. ಇಲ್ಲಿ ಒಳಗಡೆ ಇತ್ತು ಎಷ್ಟು ಬೈಕ್ ಪಾರ್ಕಿಂಗು. ಇಲ್ಲೇ ನಾಷ್ಟ ಮಾಡಿದ್ವಿ ಮಾರ್ನಿಂಗು. ಅಲ್ಲಿ ಟೀ ಕುಡ್ದಿದ್ವಲ್ಲ, ನಾಷ್ಟ ಮಾಡಿ ತ್ರಿವೇಣಿ ಸಂಗಮಕ್ಕೆ ಬಂದ್ವಿ. ಈಗ ನೋಡಿ ಜನ ಹಂಗಿದೆ. ಏನು ಜನ ಅವಳೆ ನೋಡೋಂಗಿಲ್ಲ, ಸಿಕ್ಕಾಪಟ್ಟೆ ಜನ. ಆಯಿತು ನಾವು ಧುಮ್ಕಿದ್ವಿ ಒಳಗಡೆ. जोग सास जोजर परभानु लिल्लताय मधुर फल जानो करभो मुद्रिका मल मुख माहि जल दिलाद गए यस जर नाहि दुर्गम काज और मनोरथ जो कोई लावे सोई अमित जीवन. ನಮ್ಮ ಹಸ್ಬೆಂಡು ನೀರಲ್ಲಿ ಮುಳುಗು ಅಂತ ಒಂದು 3 ಸಲ ಮುಳುಗಿಸಿದ್ರು. ಅಲ್ಲಿ ಪೂಜಾರಿ ಇದ್ರಲ್ಲ ಅವರು ನಮಗೆಲ್ಲ ಇದು ಮಾಡಿದರು. ಅದು ಯಾವುದು ಹನುಮಂತಿಯವ್ರದ್ದು ಮಂತ್ರ, ಅದು ಆಂಜನೇಯನ ಸ್ತೋತ್ರ. ಅದನ್ನ ಹೇಳ್ಕೊತ ಇದು ಮಾಡಿದರು. ಇಲ್ಲಿ ಕಾಮಿಡಿ ಸೀನ್ ಇದು. ಅವರೊಬ್ಬರು ಇದು ಮಾಡ್ತಿದ್ರು. ಸುಮ್ಮನೆ ನಕ್ವಿ ಮಜಾ ಮಸ್ತಿ ಮಾಡಿದ್ವಿ. ಇವರು ಮುಳುಗಿದ್ರು, ನಾನು ಮುಳುಗಿದೆ. ಇನ್ನೇನು ಫೋಟೋ ಪ್ರಯಾಗ್ರ ನೀರು ತುಂಬ್ಕೊಂಡ್ವಿ, ಫೋಟೋ ಶೂಟ್ ಮಾಡ್ಕೊಂಡಿದ್ವಿ ಎಲ್ಲ ಆಯಿತು. ಲಗೇಜ್ ಎಲ್ಲ ನಾವು ಅಲ್ಲೇ ಇವ್ರಂತಲ್ಲಿ ಇಟ್ಟಿದ್ವಿ, ಒಬ್ಬರು ಪುರೋಹಿತರ ಕಡೆ. ಇವೆಲ್ಲ ಅಲ್ಲೇ ನೋಡಿ ಜನ ಹೆಂಗಿದೆ. ನಾವು ಇವರಟ್ಟು ಫೋಸ್ ಕೊಟ್ಟರು. ಆಯಿತು ನಾನು ವಿಡಿಯೋ ಮಾಡಿದೆ. ನೋಡೋಂಗಿಲ್ಲ ಇವರಲ್ಲೇ ನಾವು ಲಗೇಜ್ ಇಟ್ಟಿದ್ದು. ಇವರು ಅಲ್ಲಿ ಅವರೇ. ಆಯಿತು ಅವರು ಪೂಜೆ ಮಾಡಿ ಇದು ಮಾಡಿದರು. ಏನು ದರ್ಶನ ಮುಗಿಸ್ಕೊಂಡು ಸ್ನಾನ ಆಯ್ತಲ್ಲ, ಗಂಗೆ ಸ್ನಾನ ತ್ರಿವೇಣಿ ಸಂಗಮದು. ಇನ್ನೂ ಹೋಗ್ತಾ ಇದ್ದೀವಿ. ನೋಡಿ ಯಾವ ಪಟಿ ಬಸ್ ಇದೆ, ಇನ್ನೂ ಹೋಗ್ತಾ ಇದ್ದಾರೆ ನಾವು ಬರ್ತಾ ಇರುವಾಗ. ಇದು ಸಿಕ್ಕಾಪಟ್ಟೆ ಜನ ಹೇಳೋಂಗಿಲ್ಲ ಅದನ್ನ. ಇದು ಮೇಲ್ಗಡೆ ಒಂದು ಫೋಟೋ ತಗೊಂಡಿದ್ದು ಇವರೇ ಅವರು. ಅಲ್ಲಿ ಕಂಡಿರೋಕ್ಕಿಲ್ಲ. ಇದು ಓಕೆ. ಆಯಿತು ರೇವಾಗೆ ಅವತ್ತೇ ನೈಟ್ ಬಂದ್ವಿ. ಅದು ವೀಡಿಯೋ ಮಾಡ್ಕೊಂಡಿದ್ದಿಲ್ಲ. ಇದು ರೇವಾದಿಂದ ಬಿಟ್ಟು ಅಲ್ಲಿ ಬಜ್ಜಿ ತಿಂದ್ವಿ, ಟಿಫಿನ್ ಮಾಡಿದ್ವಿ. ಬಜ್ಜಿ ತಿಂದು ಇವರು ಟ್ಯಾಂಕ್ ತುಂಬಿಸ್ಕೊಂಡಿದ್ರು. ರೇವಾದಿಂದ ಇನ್ನು ಮಹಾರಾಷ್ಟ್ರಕ್ಕೆ ಹೋಗ್ಬೇಕಲ್ಲ, ಮಧ್ಯಾಹ್ನ ಊಟ ಮಾಡಿದ್ದು ಮಧ್ಯಪ್ರದೇಶದಲ್ಲಿ ಊಟ ಮಾಡಿ ಇನ್ನು ಮಹಾರಾಷ್ಟ್ರಕ್ಕೆ ಹೋಗ್ಬೇಕಲ್ಲ. ಇದು ವೆದರ್ ಅಲ್ಲಿದು ನೋಡಿ, ಫುಲ್ ನೀರಾವರಿ ಇದೆ ಮಧ್ಯಪ್ರದೇಶ ಫುಲ್ಲು. ಇದು ಮಧ್ಯಪ್ರದೇಶದಿಂದ ನಾಗ್ಪುರ್ಗೆ ಅದು ವೀಡಿಯೋ ಮಾಡ್ಕೊಂಡು ಇವರು ನಮಗೆ ಹೈದ್ರಾಬಾದಲ್ಲಿ ಭೇಟಿ ಆದರು. ಒಬ್ಬರು ಡಾಕ್ಟ್ರು ಬೆಸ್ಟು ಮಾತಾಡಿದ್ದಾರೆ ನಮ್ಗೆ ಸಿಕ್ಕಾಪಟ್ಟೆ. ನಮ್ಮ ಕಡೆಯವ್ರು ಬಿಜಾಪುರದವರೇ ಮಾತಾಡಿದ್ದು. ಸ್ವಲ್ಪ ವಿಡಿಯೋ ಇದೆ, ಅವ್ರ ಜೊತೆ ಮಾತಾಡಿದ್ದಾರೆ. ಕೇಳಿಸ್ತಿರ್ಬೇಕು ನಿಮಗೂ. ಅವ್ರ ವೈಫು ಕೂತಿದ್ರು. ಊಟ ಆಯಿತು ಇಲ್ಲ ನಾವು ಹೊರಡ್ತೀವಿ ಅಂದರೆ ಅವ್ರು ಕೇಳಿದರು ನಮ್ಮನ್ನ ಹೆಂಗೆ ಬಂದರೆ ನಾವು ಕಾರಲ್ಲಿ ಹೋಗಿದ್ರಂತೆ ಅವರು. ನೀವು ಹೆಂಗೆ ಬೈಕಲ್ಲಿ ಬಂದ್ರಿ? ಎಲ್ಲರೂ ಅದೇ ಕೇಳೋದು. ನಮ್ಗೆ ಎಲ್ಲಿ ಟೀ ಕುಡಿತೀವಿ, ಎಲ್ಲಿ ನಾಷ್ಟ ಮಾಡ್ತೀವಲ್ಲ, ಎಲ್ಲರೂ ಅದೇ ಕೇಳೋರು. ನಾವು ಕಾರಲ್ಲಿ ಕೂತು ಇಷ್ಟೊತ್ತಾಗಿದೆ, ನೀವು ಬೈಕಲ್ಲಿ ಹೇಗೆ ಬಂದಿದ್ದೀರಾ? ಯಪ್ಪ ಗ್ರೇಟ್ ನೀವು ಅಂತೇಳಿ. ಹಂಗೆ ದೇವ್ರ ಮೇಲೆ ಆಗಿ ಬಂದ್ವಿ. ನಮಗೇನಿಲ್ಲ, ಆರಾಮಾಗಿ ಬಂದ್ವಿ. ನೈಟು ರೆಸ್ಟ್ ಮಾಡ್ತಿದ್ವಲ್ಲ, ನಮಗೇನು ಇದು ಅನಿಸಿಲ್ಲ. ನಾವು ಹಂಗೆ ಬಂದ್ವಿ. ಬಿಸಿಲಿತ್ತು ಅಷ್ಟೇನು ಇದು ಅನಿಸಿಲ್ಲ. ಇಲ್ಲಿ ಮತ್ತು ಕೋಲ್ಡ್ ಅಲ್ಲ, ಇದ್ರ ಬಗ್ಗೆ ಚಳಿ ಜಾಸ್ತಿ. ಓಕೆ, ಇವ್ರ ಜೊತೆ ನಾವು ಮಾತಾಡಿದ್ವಿ. ಮಾತಾಡಿದ್ಮೇಲೆ ಅವ್ರು ಹೇಳೋದು ಬನ್ನಿ ಬಂದರೆ ಅಂತೇಳಿ. ಸರಿ ಡಾಕ್ಟ್ರ್ ಅವ್ರು ಫಸ್ಟ್ ಗೊತ್ತಿದ್ದಿಲ್ಲ. ಆಮೇಲೆ ಆದರೂ ವೀಡಿಯೋ ಮಾಡ್ಕೋಬೇಕಾ ಬಾ ಅಂತ ಹೇಳಿದರು. ಬಾ ಅಂತೇಳಿ ನಾವು ಊಟ ಅಂದರೆ ಅವತ್ತು ಶಿವರಾತ್ರಿ ಅಲ್ಲ, ನಾ ಏನು ಮಾಡಲಿಲ್ಲ, ಇವರೇ ಮಾಡಿದರು. ಟೀ ಕುಡ್ದೆ ನಾನು. ಇದು ಮಾರ್ನಿಂಗ್ದು ಮತ್ತೆ ಹೋಗ್ಬೇಕಲ್ಲ ಇದಕ್ಕೆ, ಹೈದ್ರಾಬಾದಿಂದ ಬೆಂಗಳೂರಿಗೆ. ಮಧ್ಯಾಹ್ನ ಊಟ ಮಾಡಿದ್ವಿ. ಊಟ ಆದಮೇಲೆ ಇನ್ನೇನಿದೆ, ಸಾಯಂಕಾಲ ಆಯಿತು. ಕಬ್ಬಿನಲ್ಲಿ ಕುಡಿದ್ವಿ, ಸಿಕ್ಕಾಪಟ್ಟೆ ಮಸ್ತು ಮಜಾ ಮಾಡಿದ್ವಿ. ಅಲ್ಲೇ ದೋಣೆ ಇದೆ ಹೈದ್ರಾಬಾದಲ್ಲಿ, ಕರ್ನೂಲ್ ಹತ್ರ. ಅಲ್ಲಿ ಸಾಯಿಬಾಬಾ ಡಬಲ್ ಅಲ್ಲೇ ದರ್ಶನ ಮಾಡ್ಕೊಂಡ್ವಿ. ಹೊರಗಡೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದು. ರಾಧೆ ರಾಧೆ ಕೃಷ್ಣ ಹರಿ ಸಾಯಿ ರಾಮ್.
ಹೊರ್ಗಡೆದು ನೋಡಿ ಟೆಂಪಲ್ ಹೆಂಗಿದೆ, ಚೆನ್ನಾಗಿದೆ ಅಲ್ವಾ? ಹೊರ್ಗಡೆದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಇಲ್ಲಿ ನೋಡಿ ಸಾಯಿಬಾಬಾ ಸೇವೆ, ಇದು ಶಿವನ ಲಿಂಗ ಲೆಫ್ಟು ಇಟ್ಟಿದ್ರು, ಇದು ರೈಟು ನವಗ್ರಹಗಳದಿಂತು. ಚೆನ್ನಾಗಿದೆ ಇದು, ಇದನ್ನು ನಾನು ರೆಕಾರ್ಡ್ ಮಾಡ್ಕೊಂಡಿದ್ದು. ನೀನು ಬೆಂಗ್ಳೂರಿಗೆ ಹೋಗಬೇಕಲ್ಲ, ನೈಟು ಊಟ ಮಾಡಿದ್ವಿ. ಊಟ ಮಾಡಿ ಎಷ್ಟು 9:30 10 ನಮಗೆ ಟೀ ಕುಡಿಯೋಕೆ ಇದಾಯಿತು. ಟೀ ಕುಡಿದ್ವಿ. ಅಲ್ಲಿ ಒಬ್ಬರು ಪ್ರಯಾಗ್ರಾಜ್ಗೆ ಬಂದಿದ್ದು ಕರ್ನಾಟಕದವರು. ಅವ್ರು ಕೇಳ್ತಾಯಿದ್ರು ಬೈಕಲ್ಲೇ ಅಲ್ಲಿ ನಾವು ಫ್ಲ್ಯಾಗ್ ಹಾಕ್ಕೊಂಡಿದ್ವಲ್ಲ ಅದನ್ನ ನೋಡಿ ಕೊಡ್ತಾಯಿಡು ಇವ್ರನ್ನ ಮಾತಾಡಿಸ್ತಾರೆ. ಸರ್ ನೀವು ಹೆಂಗೆ ಹೋಗಿದ್ದೀರಾ ಬೈಕಲ್ಲಿ? ನಾ ಕಾರು ಹೊಡೆದೆ ಆ ಟ್ರಾಫಿಕಲ್ಲಿ 2-3 ಅವರ್ಸು ಅದೇ ರೇವಾದಲ್ಲಿ ಟ್ರಾಫಿಕಲ್ಲೇ ಕೂತಿದ್ವಿ. ಟೋಲ್ ನಾಕ ನಾವೇನು ಮಾಡ್ತಿದ್ವಿ, ಟೋಲ್ ನಾಕ ಇಂತಲ್ಲ ಅಲ್ಲಿ ಹೋಗ್ಬಿಡ್ತಿದ್ವಿ. ನಮಗೆ ಬೈಕ್ದವ್ರಿಗೆ ಅಲ್ಲಿ ಇದಿರ್ತಿಲ್ಲ, ಬಸ್ನವ್ರ ಅವ್ರಿಗೆ ಸ್ಟಾಪ್ ಇರುತ್ತೆ, ನಮಗೆ ಸಪ್ರೇಟ್ ರೋಡ್ ಇತ್ತು, ಅಲ್ಲಿ ಹೋಗ್ಬಿಡ್ತಿದ್ವಿ ನಾವು. ನಮ್ಗೆ ಅದೊಂಥರ ಏನು ಬೈಕ್ ಓದಿದೆ ಚಲೋ ಆಯಿತು, ಇಲ್ಲಾಂದರೆ ನಾವು ಏನು 1 ಡೇ ಅಲ್ಲೇ ಸ್ಟಕ್ಕೇ ಆಗಿಬಿಡ್ತಿದ್ವಿ ಏನೋ. ಅವರೆಲ್ಲ ನೀವು ಬಾರಿ ಬಿಡಿ ಹೋಗಿ ಬಂದಿದ್ದೀರಾ ಅಂತ ಹೇಳಿ ಹೊಂಟಿದ್ರು. ಆವಾಗ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಅವ್ರು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಅಂದ್ಕೊಡೆ, ಇಲ್ಲ ಹೋಗೇ ಬಿಟ್ರು. ನೋಡಲ್ಲ ವೀಡಿಯೋ ನೋಡಿ ಅಂದ್ಕೊಲ್ಲ, ಹೋಗೇ ಬಿಟ್ಟರು. ನಾಚ್ತಿದ್ದಾರೆ, ಏನು ಮಾಡೋದು. ಅಷ್ಟೊಂದಾಗೆ ರಾತ್ರಿ 12 ಗಂಟೆ ಆಗಿತ್ತು. ಬೆಂಗಳೂರು ಬಂದ್ವಿ. ಎಷ್ಟು 3600 ಕಿಲೋಮೀಟ್ರು. ಬೆಂಗಳೂರು ಟು ಪ್ರಯಾಗ್ರಾಜ್ ಬೈಕ್ ರೈಡ್ ಮಾಡಿದ್ವಿ. 5 ಸ್ಟೇಟ್ ಬಾರ್ಡರ್ ದಾಟಿದ್ವಿ. ಏನು ಹೇಳೋದು, ತುಂಬ ಖುಷಿ ಆಗ್ತಿದೆ ನಮಗೆ. ಬೈಕಲ್ಲಿ ಇಬ್ಬರು ತ್ರಿವೇಣಿ ಸಂಗಮಕ್ಕೆ ಹೋಗಿ ಬಂದ್ವಿ. ನೋಡಿ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ ಮತ್ತು ಕಮೆಂಟ್ ಅಂತೂ ಮಾಡಿ, ಬೆಲ್ ಐಟನ್ ಅಂತೂ ಬಡೀರಿ. ಯಾಕಂದರೆ ನಾ ಹಾಕೋ ಅಪ್ಲೋಡ್ ಯೂಟ್ಯೂಬ್ ಚಾನಲ್ ಎಲ್ಲ ನಿಮಗೆ ಬರುತ್ತೆ.